ಮನರೇಗಾ ಉಳಿಸಿ ಆಂದೋಲನ ಏಕೆ? ಇವತ್ತು ನಾವೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇದು ನರೇಗಾ ಏನಿತ್ತು ಮಹಾತ್ಮ ಗಾಂಧಿಯವರ ಹೆಸರಲ್ಲಿದ್ದಂಥ ನರೇಗಾ ಕಾರ್ಯಕ್ರಮನ ಇದು ಸಂವಿಧಾನಬದ್ಧವಾಗಿ ಇದ್ದಂಥ ಕಾರ್ಯಕ್ರಮ ಇದು. ಅಂದರೆ ಪ್ರತಿಯೊಬ್ಬ ಬಡವನಿಗೂ ಕೂಡ ಅವನಿಗೆ ಯಾವಾಗ ಅವನಿಗೆ ಕೂಲಿ ಸಿಗಲ್ವೋ ಅವತ್ತಿನ ದಿವಸ ಕೂಲಿನ ಕೇಳಿ ತಗೊಳ್ಳೋವಂಥ ಅವನ ಹಕ್ಕಿತ್ತು ಇವತ್ತಿನ ತನಕ. ಅಂದರೆ ಅವನಿಗೆ ಎಲ್ಲೂ ಕೆಲಸ ಸಿಗದೇ ಇರುವಂಥ ಟೈಮಲ್ಲಿ ನರೇಗಾಯಿಂದ ಕೆಲಸ ಕೊಡಬೇಕು ಕಂಪಲ್ಸರಿ ಅಂತ ಈ ಕಾನೂನು ಹೇಳ್ತಾಯಿತ್ತು. ಇದು ಸಾಂವಿಧಾನಿಕ ಬದ್ಧವಾದಂಥ ಕಾನೂನಿದು. ಆ ಒಂದು ಕಾನೂನನ್ನ ಇವತ್ತು ಬದಲಾವಣೆ ಮಾಡಿ ಇದು ಬೇರೆ ಕಾರ್ಯಕ್ರಮಗಳನ್ನ ಏನು ಕೊಡ್ತಾರೆ, ಒಂದು ಸೆಂಟ್ರಲ್ ಗೌರ್ಮೆಂಟು ಮಾಮೂಲಿ ಕಾರ್ಯಕ್ರಮ ಆ ಥರ ಒಂದು ತುಂಬ ಹೆಸರಿಸಿದ್ದಾರೆ. ಬಿಜೆಪಿ ಎಲ್ಲ ಕಡೆ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆಯಲು ಯತ್ನಿಸುತ್ತಿದೆ. ಅದ್ರ ಜೊತೆಗೆ ಮಹಾತ್ಮ ಗಾಂಧಿ ಅಂತಂದರೆ ಇಡೀ ಪ್ರಪಂಚದಲ್ಲಿ ಇವತ್ತು ಮಹಾತ್ಮ ಗಾಂಧಿಯವ್ರನ್ನ ಇವತ್ತು ಆರಾಧಿಸ್ತಾರೆ, ಪೂಜಿಸ್ತಾರೆ ಮತ್ತು ಗೌರವಿಸ್ತಾರೆ. ನಮ್ಮ ಇಂಡಿಯಾಗಿಂತ ಬೇರೆ ಕಂಟ್ರಿಗಳಲ್ಲಿ ಮಹಾತ್ಮ ಗಾಂಧಿಯವರ ಸ್ಟ್ಯಾಚ್ಯೂಗಳು ಕೂಡ ಇದ್ದಾವೆ. ಇವನ್ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಇವತ್ತೂ ಕೂಡ ಆದರ್ಶವಾಗಿ ಇಟ್ಕೊಂಡಂಥ ಇದ್ದಿದೆ. ಅವ್ರನ್ನ ರಾಷ್ಟ್ರಪಿತ ಅಂತ ಕೂಡ ನಾವೆಲ್ಲ ಕರಿತೀವಿ. ಮಹಾತ್ಮ ಗಾಂಧಿಯವ್ರ ಹೆಸರನ್ನ ಬದಲಾವಣೆ ಮಾಡಿ ಆ ಕಾರ್ಯಕ್ರಮಕ್ಕೆ ಮಾಡೋವಂಥದ್ದು ಅವಶ್ಯಕತೆ ಇತ್ತಾ ಅಂತ ನನ್ನ ಪ್ರಶ್ನೆ. ಏಕೆಂತಂದರೆ ಮಹಾತ್ಮ ಗಾಂಧಿಯವ್ರನ್ನ ಇನ್ನು 4-5 ಜನ್ರೇಷನ್ ಹೋದರೂ ಕೂಡ ಅದನ್ನು ಜ್ಞಾಪಿಸ್ಕೊಳ್ಬೇಕಾಗಿರುವಂಥ ವಿಚಾರ. ಏಕೆಂದರೆ ಯಾವುದೋ ಅಧಿಕಾರನ ಬಯಸ್ತಾನೆ ಒಂದು ಅಹಿಂಸೆ ಅನ್ನೋ ಅಸ್ತ್ರದ ಉಪಯೋಗಿಸಿ ಇವತ್ತು 300-400 ವರ್ಷಗಳಿಂದ ಹೋರಾಟ ಮಾಡಿದಂಥ, ಆಳ್ತಿದ್ದಂಥ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಒಬ್ಬ ರಾಷ್ಟ್ರಪಿತನಿಗೆ ಯಾವುದೇ ಒಂದು ಇದನ್ನು ಸ್ವಾರ್ಥ ಇಲ್ಲದೇ ಇರೋಂಥ ಒಬ್ಬ ಒಳ್ಳೆಯ ವ್ಯಕ್ತಿನ ಇವತ್ತು ಹೆಸರನ್ನ ಇವತ್ತು ಚೇಂಜ್ ಮಾಡಿರೋದು ಇವತ್ತು ಖಂಡನೀಯ ಅಂತ ನಮ್ಮ ಅನಿಸಿಕೆ. ಆ ಕಾರಣಕ್ಕೆ ಈ ಪ್ರೋಗ್ರಾಮ್ನ ಸೋನಿಯಾ ಗಾಂಧಿಯವರು ಮತ್ತು ಮನಮೋಹನ್ ಸಿಂಗ್ ಅವರು ಏನು ಇದನ್ನು ಸಂವಿಧಾನಬದ್ಧವಾಗಿ ತಂದಿದ್ದು ಅವರ ಹಕ್ಕಾಗಿತ್ತು. ಈ ಹಕ್ಕನ್ನು ಕಿತ್ಕೊಂಡಿರೋದು ತಪ್ಪು ಅನ್ನೋ ಕಾರಣಕ್ಕೋಸ್ಕರ ಇದೊಂದು ದೊಡ್ಡ ಮಟ್ಟದಲ್ಲಿ ಜನಾಂದೋಲನ ಮಾಡಬೇಕು ಅಂತ ಪಕ್ಷ ಡಿಸೈಡ್ ಮಾಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಹಂತವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಅದು ನಿರಂತರವಾಗಿ ಒಂದು ಆಂದೋಲನವಾಗಿ ನಡೆಯುತ್ತೆ. ಜಿಬಿಎ ಚುನಾವಣೆಗೆ ಕಾಂಗ್ರೆಸ್ ಸಿದ್ಧ ಇದೆಯಾ? ಈಗಾಗಲೇ ನಿನ್ನೆ ತಾನೇ ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿದೆ. 30ನೇ ತಾರೀಕು ಜೂನ್ 30 ಚುನಾವಣೆ ನಡೆಸಬೇಕು ಅಂತ. ಅದಕ್ಕಿಂತ ಮುಂಚೆನೇ ನಮ್ಮ ಸರ್ಕಾರ ಚುನಾವಣೆ ನಡೆಸೋದಕ್ಕೆ ಪ್ರಿಪೇರ್ ಆಗಿತ್ತು. ಈಗಾಗಲೇ 5 GBA ಮಾಡೋದ್ರ ಮುಖಾಂತರ, ಕಾರ್ಪೊರೇಷನ್ ಮಾಡೋದ್ರ ಮುಖಾಂತರ ಬೆಂಗಳೂರಲ್ಲಿ ಅದಕ್ಕೆ ಅಡಿಪಾಯ ಹಾಕ್ತಂಥದ್ದು ನಮ್ಮ ಸರ್ಕಾರ. ಅದಾದಮೇಲೆ ಅದಕ್ಕೆ ಪೂರಕವಾಗಿ ಡಿಲಿಮಿಟೇಷನ್ ಮಾಡಿದಂಥದ್ದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಮತ್ತು ರಿಸರ್ವೇಷನ್ನು ಕೂಡ ಅನೌನ್ಸ್ ಆದಮೇಲೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿರೋದು. ಅಂಥದ್ರಲ್ಲಿ ಒಂದು ನಿಮ್ಗೆ ಅರ್ಥ ಆಗಬೇಕು, ಪಕ್ಷ ಇದಕ್ಕೆ ಡಿಸೈಡ್ ಆಗಿತ್ತಾ, ಸರ್ಕಾರ ಇದು ಡಿಸೈಡ್ ಮಾಡಿತ್ತಾ ಚುನಾವಣೆ ನಡೆಸಬೇಕು ಇಲ್ಲ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ನಾವೇನಾದರೂ ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಇವೆಲ್ಲ ನಾವು ಪ್ರೋಸೆಸ್ನ ಮಾಡಿದ್ದಿದ್ದರೆ ನೀವು ಹೇಳಂಗೆ ನಾನು ಒಪ್ಕೋತೀವಿ, ಸರ್ಕಾರ ಇದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಸರ್ಕಾರಕ್ಕೆ ಇಂಟ್ರೆಸ್ಟ್ ಇರೋದ್ರಿಂದನೇ ಪ್ರತಿಯೊಂದು ಹಂತದಲ್ಲೂ ಕೂಡ ಜನಪ್ರತಿನಿಧಿಗಳು ಇರಬೇಕು ಅನ್ನೋ ಕಾರಣಕ್ಕೆ ಅದು ಕಾನೂನುಬದ್ಧ ಮತ್ತು ಅಂಬೇಡ್ಕರ್ ಅವರು ತಂದಿರುವಂಥ ಒಂದು ಸಂವಿಧಾನ, ಆ ಸಂವಿಧಾನನ ಉಳಿಸೋವಂಥ ಕೆಲಸ ಮಾಡೋದಕ್ಕೋಸ್ಕರನೇ ಈ ಚುನಾವಣೆಯನ್ನು ನಡೆಸಬೇಕು ಅಂತ ನಮ್ಮ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಪೂರ್ವಭಾವಿ ತಯಾರಿಗಳು ನಡೀತಾ ಇದ್ದಾವೆ. ಅದರಲ್ಲಿ ಯಾವುದೇ ಒಂದು ಮುಂದೂಡುವಂಥ ಪ್ರಶ್ನೆ ಬರೋದೇ ಇಲ್ಲ. ಈ ಚುನಾವಣೆಗಳನ್ನ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಅಪ್ಲಿಕೇಶನ್ ಕೂಡ ಕರೆದಿದ್ದೀವಿ. ಇದನ್ನೆಲ್ಲ ಆಸ್ಪಿರೆಂಟ್ಸಿಂದ ಇನ್ಚಾರ್ಜ್ ಕೊಡ್ತೀವಿ. ಅದ್ರ ಜೊತೆಗೆ ವಿಚಾರಕರಾಗಿ ನಮ್ಮ DCM ಇರ್ತಾರೆ. ಮತ್ತು ಅದು ಸರ್ಕಾರದ ವತಿಯಿಂದ ಆದರೆ ಪಕ್ಷದ ವತಿಯಿಂದ ನಾವೀಗಾಗಲೇ ನಾವು ಇಡೀ ಬೆಂಗಳೂರಲ್ಲಿ 28 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲೂ ಕೂಡ, ಕ್ಷೇತ್ರದಲ್ಲೂ ಕೂಡ ನಾವು BLA 1 BLA 2 ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. BLA 1 BLA 2 ಏನಕ್ಕೆ ಅಂದರೆ ಈಗೇನು ಮತಚೋರಿ ನಡೀತಾ ಇದೆ, ಕೇಂದ್ರ ಸರ್ಕಾರ ಮಾಡಿ ಗೆಲ್ತಾ ಇದ್ದಾರೆ, ಅದರ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಇವಾಗ ಇದನ್ನು BLA 2ನ ಕಂಪ್ಲೀಟ್ ಮಾಡಿಬಿಡಿ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನಾವು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಇವಾಗ ವೋಟು ಡಿಲೀಷನ್ ಅಡಿಷನ್ ನಡೀತಾ ಇದೆ. ಅದ್ರ ಜೊತೆಗೆ ನಾವು ಬ್ಲಾಕ್ ಮಟ್ಟದಿಂದ ಎಲ್ಲನೂ ಕೂಡ ಪಕ್ಷ ಕಟ್ಟಲಿಕ್ಕೆ ಮತ್ತು ಚುನಾವಣೆಗೆ ನಾವು ಆಲ್ರೆಡಿ 6 ತಿಂಗಳಿಂದ ತಯಾರಾಗಿದ್ದೀವಿ ನಾವು. ಆ ಕಾರಣಕ್ಕೆ ಈ ಸರಿ ನಾವು 5 GBA ಗೆಲ್ಲಲಿಕ್ಕೆ ಬೇಕಾದಂಥ ವ್ಯವಸ್ಥೆ, ಅದಕ್ಕೆ ಪೂರಕವಾದಂಥ ಎಲ್ಲ ಅಬ್ಸರ್ವರ್ಸ್ಗಳನ್ನ ಹಾಕೋದಿರ್ಬೋದು, ಪ್ರತಿಯೊಂದು ರೀತಿಯಲ್ಲೂ ಕೂಡ ನಾವು ಪೂರ್ವ ಸಜ್ಜಾಗಿ ನಾವು ನಿಂತಿದ್ದೀವಿ. ನಾವು ಅದರಿಂದ ಗೆಲ್ತೀವಿ, ಅದರಲ್ಲಿ 2 ಮಾತಿಲ್ಲ.